ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಈ ರಾಜ್ಯದಲ್ಲಿ ಒಬ್ಬ ಯುವಕನಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಅನೇಕ ವರ್ಷಗಳು ಸಂಸದರಾಗಿ ರಾಜ್ಯದ ಸಮಸ್ಯೆಗಳನ್ನು ಹಿತವನ್ನು ಕಾಪಾಡೋದರಲ್ಲಿ ಅವರು ಅನೇಕ ಬಾರಿ ಯಶಸ್ವಿಯಾಗಿದ್ದಾರೆ. ವಿಶೇಷತೆ ಏನು ಅಂತ ಹೇಳಿದರೆ, ದಲಿತ ಸಮುದಾಯದಿಂದ ಬಂದಂಥವರು ಆ ಕಾಲದಲ್ಲಿ ದಲಿತರ ಧ್ವನಿಯಾಗಿ ಅನೇಕ ವಿಷಯಗಳನ್ನು, ಅವರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪ್ರಸ್ತಾಪ ಮಾಡೋದರಲ್ಲಿ ಯಶಸ್ವಿಯಾಗಿದ್ದರು. ನನಗೆ ಜ್ಞಾಪಕ ಇದ್ದ ಹಾಗೆ ಮೈಸೂರು ಜಿಲ್ಲೆಯಲ್ಲಿ ಬದನವಾಳು ಗಲಾಟೆ ಇವತ್ತು ಕೂಡ ನಮಗೆಲ್ಲ ನೆನಪಿಸ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಕೇಂದ್ರ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ನಮ್ಮ ಜನರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತು ಅವರಿಂದ ಬಂತು. ಅವರು ದಲಿತರ ಧ್ವನಿಯಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಿದರು. ಅನೇಕ ರಾಜ್ಯದಲ್ಲಿ ಸಚಿವರಾಗಿ, ನಮ್ಮ ರೆವಿನ್ಯೂ ಸಚಿವರಾಗಿ ಕೂಡ ಇದ್ದರು. ನಾವೆಲ್ಲರೂ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿದ್ವಿ. ಸಿದ್ದರಾಮಯ್ಯನವರ 2013ರಲ್ಲಿ ಅವರು ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಭಾಳಷ್ಟು ನೋವಾಗಿದೆ. ಯಾಕೆಂದರೆ ನಮ್ಮ ಒಬ್ಬ ನಾಯಕ, ನಮ್ಮ ಮುಖಂಡ ಒಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ. ಹಾಗಾಗಿ ಭಾಳಷ್ಟು ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಭಗವಂತ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ನಾನು ಹೋಗ್ತೇನೆ ಮೈಸೂರಿಗೆ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬರ್ತೇನೆ. ಸರ್, ಇದು ಪ್ರಜಾರವಾಣಿ ವಿಷಯ ಅಪ್ಡೇಟ್ ಏನಿದೆ ಸರ್? ಲೈಕ್ SITಗೆ ಕೊಟ್ಟಿದ್ದೇವೆ. BK ಸಿಂಗ್ ಅವರ ನೇತೃತ್ವದಲ್ಲಿ 2 ಮಹಿಳಾ ಅಧಿಕಾರಿಗಳು, SP ಲೆವೆಲ್ಲಿನ ಅಧಿಕಾರಿಗಳನ್ನ ಕೂಡ ಮಾಡಿದ್ದಾರೆ. ತನಿಖೆ ಅವರು ಪ್ರಾರಂಭ ಮಾಡಿ ತನಿಖೆ ಆದಷ್ಟು ಶೀಘ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದೇವೆ. ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅವರು ಯಾವ ಮೆಥಡ್ಸನ್ನ ಅಡಾಪ್ಟ್ ಮಾಡ್ತಾರೆ ಅವರು. ಯಾಕೆಂದರೆ ಅನೇಕ ಅವರ ಏನು ಪೆನ್ ಡ್ರೈವ್ಗಳಿದ್ದಾವೆ, ಅವುಗಳನ್ನೆಲ್ಲ ವಶಪಡಿಸ್ಕೊಂಡು ಅದನ್ನು FSLಗೆ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಟ್ನೆಸಸ್ಗಳನ್ನು ತೊಗೊಂಡು, ಎವಿಡೆನ್ಸ್ಗಳು ತೊಗೊಂಡು ಅದೆಲ್ಲ ಅವರು ಮಾಡ್ತಾರೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಇರೋದರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸರ್ಕಾರ, ಅದಕ್ಕೆ ನಾವೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅವರಿಗೆ ಸಂಪೂರ್ಣವಾದಂಥ ಫ್ರೀಡಮನ್ನು ಕೊಟ್ಟಿರ್ತೇವೆ SIT ಅವರಿಗೆ. ಅದು ಅವರೇನು ವರದಿ ಬರುತ್ತೆ, ಅದಾದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಕೆಲವು ತುಣುಕುಗಳು ಮಾತ್ರ ಹೊರಗೆ ಬಂದಿದೆ ಸರ್, ಇನ್ನೂ ಸಾಕಷ್ಟು ತುಣುಕುಗಳಿದ್ದಾವೆ ಅನ್ನೋದು ಹೊರಗಡೆ ಬರದ ಹಾಗೆ ಏನು ತಡೆಯುವಂಥ ಕೆಲಸಗಳಾಗುತ್ತಾ? ಅಲ್ಲ, ಏನೇ ಆಗಲಿ ಅವರು ಗೊತ್ತಾಗಲೇಬೇಕಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳೆಲ್ಲವೂ ಸಿಗಲೇಬೇಕು. ಅದನ್ನು ಅವರು ವಶಪಡಿಸ್ಕೊಂಡು ಅದನ್ನು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಕೊಟ್ಟು ಕನ್ಫರ್ಮ್ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ. ಪ್ರೊಸೀಜರಲ್ಲಿ ಅವರೇನೇನು ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಟೈಮ್ ಬಾಂಡ್ ಹಾಕಿಲ್ಲ, ಸೊ ಶೀಘ್ರ ಅಂತ ಹೇಳಿದ್ದೀರಾ. ಸೊ ಟೈಮ್ ಬಾಂಡ್ ನಾವು ಇಂಟರ್ನಲ್ಲಿ ಹೇಳಿದ್ದೇವೆ ಅವರಿಗೆ. ಟೈಮ್ ಓಪನ್ ಎಂಡೆಡ್ ಇರೋದಿಲ್ಲ. ಯಾವಾಗಲೂ ಕೂಡ ಇನ್ವೆಸ್ಟಿಗೇಷನ್ಸ್ಗೆ ಹೇಳುವಾಗ ಓಪನ್ ಎಂಡೆಡ್ ಆದರೆ ವರ್ಷಾನುಗಟ್ಟಲೆ ಮಾಡ್ತಾರೆ. ಅದನ್ನು ನಾವು ಮೊದಲೇ ಹೇಳಿರ್ತೀವಿ ಅವರಿಗೆ, ನೀವು ಆದಷ್ಟು ಬೇಗ ಮಾಡಬೇಕು ಅಂತೇಳಿ. ಇಂಟರ್ನಲ್ಲಿ ಅವರು ಹೇಳಿರ್ತಾರೆ 10 ದಿವಸ 15 ದಿವಸ. ಇಂಥದಕ್ಕೆಲ್ಲ ನಾವು ನಾಳೆನೇ ಕೊಟ್ಬಿಡಿ ರಿಪೋರ್ಟು, ನಾಡದ್ದೇ ಕೊಟ್ಬಿಡಿ ಹಾಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಆ ರೀತಿ ಹೇಳಿರ್ತೇವೆ. HD ರೇವಣ್ಣವ್ರ ಮೇಲೆ ಕೂಡ ಆರೋಪ ಬಂದಿತ್ತು ಸರ್, ಅವ್ರದ್ದು ತನಿಖೆ ಆಗುತ್ತೆ? ಯಾರದ್ದು ಕಂಪ್ಲೇನೆಂಟು ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದು ಏನು ಸಪೋರ್ಟಿವ್ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ. ರೇವಣ್ಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರ ಮೇಲೆ ಇದ್ದರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ. ಸರ್, ಹೊಳೆನರಸೀಪುರ ರೇವಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು SIT ಅಂಡರಲ್ಲಿ ಬರುತ್ತಾ? ಹೌದು, ಎಲ್ಲ ನಮಗೆ
ಮಹಿಳಾ ಆಯೋಗದವರು ಕೊಟ್ಟಿದ್ದಾರೆ, ಕಂಪ್ಲೇಂಟು ಕೊಟ್ಟಿದ್ದರು ಅಂಥೇಳಿ ಇದಕ್ಕೆ ತನಿಖೆ ಆಗಬೇಕು ಅಂತ ಮಹಿಳಾ ಆಯೋಗದವರು ಮುಖ್ಯಮಂತ್ರಿಗಳಿಗೆ DGP ಅವರಿಗೆಲ್ಲ ಪತ್ರ ಬರೆದಿದ್ದಾರೆ. ಅದರಲ್ಲಿ ಅದು ಕೂಡ ಇದೆ, ಅದನ್ನು ಸೇರಿಸ್ಕೊಳ್ತಾರೆ. ಸರ್, ಈಗ ನೀವು ತಮ್ಮದೇ ಪಕ್ಷದ ಮಹಿಳಾ ನಾಯಕರು ಒಂದು ಪ್ರಶ್ನೆ ಇರ್ತಾ ಇದ್ದಾರೆ, ಸಂತ್ರಸ್ತರಿಗೆ ಅವ್ರಿಗೆ ಭದ್ರತೆ ಕೊಡಬೇಕು ಅನ್ನುವಂಥದ್ದು ಸರ್, ಮುಂದೆ ಬರಬೇಕು ದೊಡ್ಡ ಮಟ್ಟದ ಅವಶ್ಯಕತೆ ಬಿದ್ದರೆ ಖಂಡಿತವಾಗಿ ಕೊಡ್ತೀವಿ. ಯಾಕೆಂದರೆ ನಾವು ನ್ಯಾಯ ಒದಗಿಸೋದ್ರಲ್ಲಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಎಲ್ಲ ಮಾಡ್ತಾರೆ. ಅವರಿಗೆ ಸಂತ್ರಸ್ತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಅವ್ರಿಗೆ ಕೂಡ ರಕ್ಷಣೆ ಕೊಡ್ತೀವಿ. ದೊಡ್ಡ ಮನೆತನದ ವಿರುದ್ಧ ಒಂದಷ್ಟು ಧ್ವನಿ ಎತ್ತಿದ್ದಾರೆ. ಸೊ ಹಾಗಾಗಿ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗಬಾರ್ದು, ಸೂಕ್ತವಾಗಿ ಅವ್ರಿಗೆ ಭದ್ರತೆ ಕೊಟ್ಟು ಅವ್ರಿಗೆ ಖಂಡಿತವಾಗಿ ಯಾರಿಗೂ ಕೂಡ ತೊಂದರೆ ಆಗದಾಗೆ ಭದ್ರತೆಯನ್ನು ಕೊಟ್ಟು ನ್ಯಾಯಯುತವಾದಂಥ ತನಿಖೆಯನ್ನು ಮಾಡ್ತೇವೆ ಅನ್ನುವಂಥದ್ದು ಅಷ್ಟೇ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.